ಇದರಲ್ಲಿ ಒಂದು ವಚನ ಇದೆ, ಬಹಳ ಪ್ರೋತ್ಸಾಹದಾಯಕ. 8:32 ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಬಹಳ ಮುಖ್ಯವಾದ ಮತ್ತು ನಾವು ಬಹಳ ಧ್ಯಾನ ಮಾಡಬೇಕಾದ ವಚನ. ದೇವರ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ದೇವರು ತನ್ನ ಮಗನನ್ನೇ, ಸ್ವಂತ ಮಗನನ್ನೇ ಇಟ್ಕೊಳ್ಳಿಲ್ಲ. ಅವ್ರು ನಮ್ಮನ್ನ ಎಷ್ಟು ಪ್ರೀತಿಸಿದ್ರು ಅಂದ್ರೆ, ಯವನ 3:16 ಹೇಳೋಗೆ, ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸಿ ಏನ್ ಮಾಡಿದ್ರು, ಕೊಟ್ಬಿಟ್ರು, ತನ್ನ ಮಗನನ್ನೇ ಕೊಟ್ಬಿಟ್ರು. ಅದು ಬಹಳ ಗಂಭೀರವಾದ ವಿಷಯ. ಈ ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ರು ಅಂದ್ರೆ, ಸ್ವಾಮಿ ನಾನು ನರಕದಲ್ಲಿ ಯಾತನೆ ಪಡಬೇಕಾ? ಅದಕ್ಕಿಂತ ಹೆಚ್ಚಾಗಿ ಅವ್ರು ಏನು ಯೋಚನೆ ಮಾಡ್ತಾ ಇದ್ರು ಅಂದ್ರೆ, ಅಪ್ಪ ನಾನು ನೀನು ಇಬ್ರು ಸಪರೇಟ್ ಆಗ್ತೀವಿ, ಇದು ನಿನಗೆ ಎಷ್ಟು ನೋವು ಮಾಡುತ್ತೆ. ಅದೇ ಹೋರಾಟ ಯೇಸು ಸ್ವಾಮಿಗೆ ಬಹಳವಾಗಿ ಹೋರಾಟ ಆಗಿದ್ದು. ಇದು ಹೆಂಗೆ ನಿಮಗೆ ನೋವಾಗುತ್ತಲ್ಲ, ಅದು ಹೆಂಗೆ ನೀವು ಆ ನೋವನ್ನ ಅನುಭವಿಸ್ತೀರ? ಈ ಯೇಸು ಸ್ವಾಮಿ ತನ್ನ ಬಗ್ಗೆ ರೋಮ 15:3 ಹೇಳುತ್ತೆ, ತನ್ನ ತಾನು ಮೆಚ್ಚಿಸ್ಕೊಳ್ಳಿಕ್ಕೆ ಯಾವ ವಿಷಯದಲ್ಲೂ ಪ್ರಯತ್ನ ಮಾಡಿಲ್ಲ. ಯೇಸು ಸ್ವಾಮಿಗೆ ಹೋರಾಟ ಇದ್ದಿದ್ದು, ನನ್ನ ತಂದೆಗೆ ನೋವಾಗುತ್ತಲ್ಲ, ಅದೇ ಯೋಚನೆ ಯಾವಾಗಲೂ ಇರುತ್ತೆ. ನೀವು ಆ ನೋವನ್ನ ಹೆಂಗೆ ಸಹಿಸ್ಕೊಳ್ತೀರಾ ಅಂತ. ಸೊ ಇಲ್ಲಿ ಈ ವಚನ ಓದುವಾಗ ಏನನ್ಸುತ್ತೆ, ತನ್ನ ಮಗನನ್ನೇ ನಮ್ಗೆ ಕೊಟ್ಟ ಮೇಲೆ ಮತ್ತೇನಿದೆ, ಅದಕ್ಕಿಂತ ಹೆಚ್ಚಿನದಾಗಿ ಕೊಡ್ಲಿಕ್ಕೆ ಏನಿದೆ? ಏನೂ ಇಲ್ಲ. ಇದು ನಮ್ಮ ಪೌಲನಿಗೆ ಅರ್ಥವಾಯಿತು. ಈ ಪೌಲ ಯಾಕೆ ಅಷ್ಟೊಂದು ದೈವಿಕ ಮನುಷ್ಯನಾದ ಅಥವಾ ಆತ್ಮೀಕ ಮನುಷ್ಯನಾದ, ಯಾಕೆ ತನ್ನನ್ನು ತಾನು ಅಷ್ಟೊಂದು ಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇವಾಗೆಲ್ಲ ಗಾಡ್ಲಿ ಪೀಪಲ್ ಅಂತ ಹೇಳ್ತೀವಿ, ನಾವೆಲ್ಲ ಗಾಡ್ಲಿ, ನೀವೆಲ್ಲ ಗಾಡ್ಲಿ. ಗಾಡ್ಲಿ ಅಂದ್ರೆ ಯವನ 15:16 ಹೀಗೆ ಹೇಳ್ತೇವೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ. ಯೇಸು ಸ್ವಾಮಿ ಹೇಳಿದ್ಮ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡೇನು. ಯೇಸು ಸ್ವಾಮಿ ಯಾಕೆ ತನ್ನನ್ನು ತಾನು ಪೂರ್ಣವಾಗಿ ತಂದೆಗೆ ಒಪ್ಪಿಸ್ಕೊಟ್ರು ಅಂದ್ರೆ, ಅವ್ರಿಗೆ ಅವ್ರ ಬಗ್ಗೆ ಪ್ರೀತಿ, ತಂದೆಯ ಪ್ರೀತಿ ಅಷ್ಟೊಂದು ಗೊತ್ತಿತ್ತು, ಅದ್ರ ಆಳ ಅಷ್ಟು ಗೊತ್ತಿತ್ತು. ಅದಕ್ಕಾಗಿ ಅವರು ಯಾವುದು ರಿಸರ್ವೇಶನ್ ಇರಲಿಲ್ಲ. ಸೊ ಇವಾಗ ಗಾಡ್ಲಿ ಪೀಪಲ್ ಅಂತ ಅಳತೆ ಮಾಡೋದಾದ್ರೆ, ಯಾರು ಇದರ ಅರಿವನ್ನ ಹೊಂದ್ಕೊಳ್ತಾರೆ, ದೇವರ ಪ್ರೀತಿಯ ಅರಿವನ್ನ ಹೊಂದ್ಕೊಳ್ತಾರೆ, ಅದ್ ಹೆಂಗ್ ಗೊತ್ತಾಗುತ್ತೆ? ಇವಾಗ ಆ ವಚನ ನಾವು ನೋಡಿದ್ವಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಏನ್ ಮಾಡಿದ್ರು, ತನ್ನ ಒಬ್ಬನ ಮಗನನ್ನ ಕೊಟ್ರು. ಪೌಲ ಏನ್ ಹೇಳ್ತಾರೆ, ತನ್ನ ಒಬ್ಬನೇ ಮಗನನ್ನ ಕೊಟ್ಟ ಮೇಲೆ ಏನು ಅವ್ರು ಇಟ್ಕೊಂತಾರೆ? ಇದು ಯಾರು ಹೆಚ್ಚಿನದಾಗಿ ಕೊಡ್ತಾರೆ ಅಂದ್ರೆ, ಈ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡವರು ಹೆಚ್ಚಿನದಾಗಿ ಕೊಡ್ತಾರೆ. ಅದಕ್ಕೆ ನಾವು ನಮ್ಮಲ್ಲಿ ಒಂದು ಡೌಟ್ ಇರಬಾರ್ದು, ದೇವ್ರು ನಾನು ನೋಡ್ಕೊಂತಾರ, ದೇವ್ರು ನಾನು ಕಾಪಾಡ್ತಾರ, ದೇವ್ರು ನನಗೆ ಎಷ್ಟು ಕೊಡ್ಬೇಕು. ಸೊ ಇವಾಗ ದೈವಿಕ ಜನರನ್ನ ನೋಡಿದ್ವಿ, ಇವಾಗ ಬ್ರದರ್ ನೋಡಿದ್ವಿ, ಅವರು ಆ ಪ್ರೀತಿನ ಅರ್ಥ ಮಾಡ್ಕೊಂಡು ಅವ್ರನ್ನ ಅವರೇ ಹೆಚ್ಚಾಗಿ ಕೊಟ್ಟು ಅವ್ರಿಗೆ ಎಷ್ಟು ದೇವರ ಆ ಸಂಬಂಧನ ಅನುಭವಿಸಿದ್ದಾರೆ ಅಂದ್ರೆ, ಅವ್ರು ಇನ್ನೂ ಕೊಡ್ತಾನೆ ಇದ್ದಾರೆ, ದೇವ್ರಿಗಾಗಿ ಇನ್ನೂ ಕೊಡ್ತಾನೆ ಇದ್ದಾರೆ. ಇವತ್ತು ಕೂಡ ಅವ್ರು ಹೇಳಿದ್ರೆ, ನಾನು ಇನ್ನೂ ಥ್ಯಾಂಕ್ಸ್ ಫುಲ್ ವರ್ಡ್ ಇನ್ನೂ ಹೇಳೇ ಇಲ್ಲ, ಅರ್ಧ ಕೂಡ ಹೇಳಿಲ್ಲ ಅಂತಾರೆ. ಸೊ 65 ವರ್ಷ ಸೇವೆ ಮಾಡಿ ಅವ್ರು ಹೇಳೋದೇನಂದ್ರೆ, ನಾನು ಇನ್ನೂ ಥ್ಯಾಂಕ್ಸ್ ಇನ್ನೂ ಹೇಳೇ ಇಲ್ಲ, ಅಷ್ಟು ದೇವ್ರ ಪ್ರೀತಿ ಅಷ್ಟು ಅಗಾಧವಾದದ್ದು ಅಂತ. ಅದಕ್ಕಾಗಿ ನಾವೇನು ಭಯ ಪಡ್ಬೇಕಾಗಿಲ್ಲ. ಆದ್ರೆ ನಾವು ಯಾಕೆ ಅವ್ರಿಗೆ ಅರಿವಾಯ್ತು ನಮ್ಗೆ ಇನ್ನೂ ಅರಿವಾಗಿಲ್ಲ ಅಂತ ಹೇಳೋದಾದ್ರೆ, ಅದು ಪವಿತ್ರಾತ್ಮನು ಕೊಡುವಂತ
ಒಂದು ಪ್ರಕಟಣೆ. ಯಾರು ಕೊಡುವಂಥದ್ದು? ಪವಿತ್ರಾತ್ಮ. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನೇ ಸುರಿಸಿದ್ರು. ಯಾಕೆಂದ್ರೆ ಯೇಸು ಸ್ವಾಮಿ ಗೊತ್ತಿತ್ತು, ಶಿಷ್ಯರಿಗೆ ಹೇಳ್ತಾ ಇದ್ರು, ನಿಮ್ಗೆ ಇವಾಗ ಗೊತ್ತಾಗಲ್ಲ, ಒಂದ್ ದಿವಸ ಗೊತ್ತಾಗುತ್ತೆ, ನಾನು ಹೋದ್ಮೇಲೆ ನಿಮ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಹೇಳಿದ್ರು, ನಾನು ಹೋಗೋದು ನಿಮ್ಗೆ ಇನ್ನೂ ಒಳ್ಳೇದು. ಯಾಕೆ ಹೇಳಿದ್ರು ಅಂದ್ರೆ, ಪವಿತ್ರಾತ್ಮನು ಬರ್ತಾನೆ, ಅವನು ನನ್ನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಸ್ತಾನೆ, ದೇವ್ರ ರಾಜ್ಯದ ಬಗ್ಗೆ ಹೆಚ್ಚಾಗಿ ತಿಳಿಸ್ತಾನೆ. ಅದಕ್ಕೆ ನಾವು ಈ ಕೂಟುಗಳನ್ನ ಅಟೆಂಡ್ ಮಾಡೋದಿರ್ಲಿ, ಬೈಬಲ್ ಓದೋದಿರ್ಲಿ, ವಾಕ್ಯಗಳು ಕೇಳೋದಿರ್ಲಿ, ಇದರಲ್ಲೆಲ್ಲ ನಾವು ಪವಿತ್ರಾತ್ಮನ ನಡೆಸುವಿಕೆ, ಪವಿತ್ರಾತ್ಮನ ಪ್ರೆಸೆನ್ಸ್ ಅಥವಾ ಪವಿತ್ರಾತ್ಮನ ನೆಲೆಗೊಳ್ಳುವಿಕೆ ಅಥವಾ ಆ ಪವಿತ್ರಾತ್ಮನ ಇರುವಂತದ್ದು ನಮ್ಮ ಹೃದಯದಲ್ಲಿ, ಮತ್ತೆ ಪವಿತ್ರಾತ್ಮನ ಶಕ್ತಿ, ಇದೆರಡು ನಾವು ಬಹಳವಾಗಿ ಹಾತೊರಿಬೇಕು. ನಮ್ಗೆ ಎಷ್ಟು ದಾಹ ಇದೆ ಅಷ್ಟೇ ಕೊಡ್ತಾರೆ ದೇವರು. ನಮ್ಗೆ ಎಷ್ಟು ಪವಿತ್ರಾತ್ಮನ ಪ್ರಸನ್ನತೆ ನಮ್ಮಲ್ಲಿ ಇರುತ್ತೆ ಅಷ್ಟು ನಾವು ಈ ಕ್ರಿಸ್ತಿಯ ಜೀವಿತವನ್ನ ಎಂಜಾಯ್ ಮಾಡ್ತೀವಿ, ಮತ್ತು ಅವರ ಶಕ್ತಿ ಎಷ್ಟಿರುತ್ತೋ ಅಷ್ಟು ಎಂಜಾಯ್ ಮಾಡ್ತೀವಿ. ಸೊ ಹಾಗೆ ನಾನು ಕೆಲವು ವಚನಗಳನ್ನು ನೋಡ್ತಾ ಇದ್ದೆ. ದೇವರು ಮೊದಲನೇದಾಗಿ ಇಬ್ರಿಯ 5 ನಾವು ನೋಡಿದ್ವಿ. ಇಬ್ರಿಯ 5ನೇ ಅಧ್ಯಾಯ 5:4 ಅಂಶ. 4 ಬೆಳಗ್ಗೆ ನೋಡ್ಕೊಂಡು ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ, ಆರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ, ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನು ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ. ಸೊ ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ದೇವರು ನಮ್ಮನ್ನ ಕರೆದಿದ್ದಾರೆ, ಮತ್ತೆ ಅವ್ರು ನಂಬಿಗಸ್ತರು, ಮತ್ತೆ ಎಲ್ಲವನ್ನು ದೇವರೇ ಮಾಡ್ತಾರೆ ನಮ್ಮ ಜೀವಿತದಲ್ಲಿ. ಅವರೇ ಕರೆದಿರೋದ್ರಿಂದ ಅವರೇ ಮಾಡ್ತಾರೆ. ಇದು ಇನ್ನೊಂದಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಸೊ ಇವಾಗ ನಿನ್ನ ಯಾವ್ದಾದ್ರು ಕಂಪ್ನಿ ಅಪಾಯಿಂಟ್ ಮಾಡಿದ್ರೆ ಅವ್ರು ಸಂಬಳ ಕೊಡ್ತಾರೆ, ಮತ್ತೆ ಅವ್ರು ನಿಮಗೆ ಬೇಕಾಗಿರೋ ಎಲ್ಲ ನಿಮ್ಗೆ ಏನೆಲ್ಲ ಬೇಕು ಅದನ್ನ ದೇವ್ರು ಅವರೇ ಕೊಡ್ತಾರೆ, ಕಂಪನಿಯವ್ರು ಕೊಡ್ತಾರೆ, ಅವರೇ ಕೊಡ್ತಾರೆ. ನಿಮ್ಗೆ ನಿಮ್ಮ ಮನೆಯಿಂದ ಚೇರು, ಬೆಂಚ್ ಅಥವಾ ಪೆನ್ನು, ಪೆನ್ಸಿಲ್ ಅದೆಲ್ಲ ಏನು ತಗೊಳ್ಳೋದು ಅವಶ್ಯಕತೆ ಇದೆ. ಇವ್ರು ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ, ಅವ್ರು ಕೆಲಸ ಮಾಡೋದು ಏನು ಅವಶ್ಯಕತೆ ಇದೆ ಅದು ಕೊಡ್ತಾರೆ. ಸೊ ಹಾಗೆ ಇದ್ಮೇಲೆ ಅವ್ರ ಕಂಪ್ನಿನೇ ಅಷ್ಟೊಂದು ಕಾಳಜಿ ವಹಿಸ್ತಾರೆ ಅಂದ್ರೆ, ದೇವರು ಇನ್ನೆಷ್ಟು ದೇವ್ರು ಕರೆದ ಮೇಲೆ ನಾವು ಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ರೆ ದೇವರು ಎಲ್ಲವನ್ನೂ ನೋಡ್ಕೊಳ್ತೀವಿ. ಸೊ ಅದರ ಅರಿವು ನಮಗಿರುತ್ತೆ. ಆದ್ರೆ ಇಲ್ಲಿ ನಾವು ಯೇಸು ಸ್ವಾಮಿ ಈ ಮಾತು ಹೇಳಿದ್ರು ಮತ್ತಾಯ 28ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಸ್ವಾಮಿ 28 ಪರಲೋಕದಲ್ಲಿಯೂ 18ನೇ ವಚನ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರಗಳು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇರುತ್ತೇನೆ. ನೋಡಿ, ಇದು ಅಶ್ಯೂರೆನ್ಸ್ ಯೇಸು ಸ್ವಾಮಿ ಕೊಡುವಂತ ಆ ಒಂದು ದೃಢತೆ ಏನಂದ್ರೆ, ನಾನು ನನಗೆ ಫುಲ್ ಅಧಿಕಾರ ಇದೆ, ನೀವು ನನ್ನ ಶಿಷ್ಯರಾಗಿರಿ, ನಿಮ್ ಜೊತೆ ನಾನು ಇರ್ತೀನಿ, ನಿಮ್ಗೆಲ್ಲ ನಿಮ್ಮ ಅವಶ್ಯಕತೆಗಳನ್ನೆಲ್ಲ ನಾನು ಪೂರೈಸ್ತೀನಿ, ನೀವು ಯಾವುದಕ್ಕೂ ಭಯ ಪಡುವಂಥದ್ದು. ಆದರೆ ನಾವು ಬೆಳಗ್ಗೆ ಕೇಳ್ತಾ ಇದ್ರು, ನಮ್ಮ ಬೌಂಡ್ರಿ ದೇವರು ಹಾಕಿದ ಬೌಂಡ್ರಿ ಒಳಗಡೆ ಅಷ್ಟೇ. ಇವಾಗ ದೇವರು ನಮ್ಗೆ ಒಂದು ಅಧಿಕಾರದ ಕೆಳಗಡೆ ಸಭೆಯಲ್ಲಿ ಇಟ್ಟಿದ್ದಾರೆ. ಸಭೆಯಲ್ಲಿ ನಾವು ಹೆಂಗಿರ್ಬೇಕು, ಯಾವುದೇ ಒಂದು ಕಲ್ಮಶ ಇರಬಾರ್ದು. ದೇವ್ರು ಕೊಟ್ಟಿರ್ಬೇಕು, ದೇವ್ರು ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ನಮ್ಗೆ ಅರ್ಥ ಆಗಿಲ್ಲ, ನಾವು ಕೇಳ್ಬೇಕು, ಪ್ರಶ್ನೆ ಕೇಳ್ಬೇಕು. ಯಾವ್ದು ಏನ್ ತೊಂದರೆ ಇಲ್ಲ, ಇದು ಕುಟುಂಬ, ಇದು ಅವ್ರು ಮಾಡ್ತಾರೆ, ಅವ್ರ ಯಾಕಿಗೆ ಈ ಯಾಕಿಗೆ ಆ ಥರ ಎಲ್ಲ ಮಾತಾಡಬಾರ್ದು. ಸೊ ಇದು ಕುಟುಂಬ ಅಂತ ಅಂದ್ಮೇಲೆ ನಾವು ಎಲ್ಲರಿಗೂ ಪೂರ್ಣವಾಗಿ ಒಪ್ಪಿಸ್ಕೊಡ್ಬೇಕು, ಮತ್ತೆ ಕೇಳಬೇಕು. ಅರ್ಥ ಆಗಿಲ್ಲ ಅಂದ್ರೆ ಕೇಳಬೇಕು, ಕೇಳಿ ತಿಳ್ಕೊಳ್ಬೇಕು. ಈ ಪಾಸ್ಟರ್ ಸಿಸ್ಟಮ್ ಅಲ್ಲಿ ಯಾರು ಪ್ರಶ್ನೆ ಕೇಳಲ್ಲ, ಅವ್ರು ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲ. ಇದು ಕುಟುಂಬ, ಇದು
ಮಕ್ಕಳು ಕೂಡ ತಂದೆ ತಾಯಿಗೆ ಪ್ರಶ್ನೆ ಕೇಳ್ತಾರಲ್ಲ, ಹಾಗೆ ನಾವು ಕೇಳಿ ತಿಳ್ಕೊಳ್ಬೇಕು ಸರಿಯಾದ ಮಾರ್ಗಗಳನ್ನು. ಇವಾಗ ಬ್ರದರ್ ಏನೋ ಸಜೆಷನ್ ಕೊಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಆದ್ರೂ ಒಂದು ಭರವಸೆ ಇದೆ, ಇಲ್ಲ ಬ್ರಜಾಕ್ ಅವ್ರು ನಮ್ಗೆ ಗೊತ್ತಿದೆ, ಅವರು ಯಾವುದೇ ಒಂದು ತಮ್ಮ ಸ್ವಂತ ಚಿತ್ತ ಅವರ ಸ್ವಂತ ಪ್ರಾಫಿಟ್ ಯೋಚನೆ ಮಾಡಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡೋದಿಲ್ಲ. ಸೊ ಅವಾಗ ನಮ್ಗೆ ಆ ಫ್ರೀಡಮ್ ಇರುತ್ತೆ. ಬ್ರದರ್ ಯಾಕೆ ಹೀಗ್ ಮಾಡಿದ್ರೆ ಯಾಕೆ ಕೇಳುವ ಸಭೆಯಲ್ಲಿ ಯಾರೆಲ್ಲ ದೊಡ್ಡ ಹಿರಿಯರು ಸಭೆಯನ್ನ ಬಿಟ್ಟು ಹೋಗಿದ್ದಾರೆ ಅಥವಾ ಹಿಂಜರಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅವರು ಬೇರೆಯವ್ರಿಗೆ ಆ ಒಂದು ಫ್ರೀಡಮ್ ಕೊಡ್ತಾ ಇರ್ಲಿಲ್ಲ, ಒಂದು ಪ್ರಶ್ನೆ ಕೇಳುವಂತ ಫ್ರೀಡಮ್ ಕೊಡ್ತಾ ಇರ್ಲಿಲ್ಲ. ಅವಾಗ್ಲೇ ನಾವು ಎಲ್ಲರೂ ಡೇಂಜರ್ ಇರ್ಬೋದು. ಇವಾಗ ನನಗೆ ನನ್ನ ಮಕ್ಕಳು ಪ್ರಶ್ನೆ ಕೇಳಿದ್ರೇನೆ ನನಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಆ ಒಂದು ಫ್ರೀಡಮ್ ಇರ್ಬೋದು. ಇವಾಗ ನನ್ನ ಹೆಂಡತಿ ನನ್ ಪ್ರಶ್ನೆ ಕೇಳಿದ್ರೆ ಅದು ನನಗೆ ಒಳ್ಳೇದು, ಸೇಫ್ಟಿ. ಹಾಗೆ ನನಗೂ ಆ ಪ್ರಶ್ನೆ ಕೇಳುವಂತ ಒಂದು ಇದಿರ್ಬೇಕು, ಫ್ರೀಡಮ್ ಇರ್ಬೇಕು. ಹಂಗೆ ನಾವು ಒಬ್ರನ್ನೊಬ್ರನ್ನ ನಾವು ಕಾಪಾಡ್ತೀವಿ. ಮೊದಲನೇದಾಗಿ ಏನಂದ್ರೆ ನಾವು ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ನೇಮಿಸಲ್ಪಟ್ಟವರು, ಅದು ಮರಿಬಾರ್ದು. ಇವಾಗ ನಮಗೆಲ್ಲ ರಕ್ಷಣೆ ಬಂದಿದೆ, ನಾನು ಮಾನಸಾಂತರಪಟ್ಟೆ, ನಿಜವಾಗ್ಲೂ ಅಲ್ಲ. ದೇವರು ನಿಮಗೆ ಕರುಣೆ ತೋರಿಸಿ ಮಾನಸಾಂತರಕ್ಕೆ ನಡೆಸಿದ್ರಿಂದ ನೀವು ರಕ್ಷಣೆಯನ್ನ ಹೊಂದಿರು. ದೇವರು ಕರುಣೆ ಅಲ್ಲಿ ಮರಿಬಾರದು. ದೇವ್ರು ಯಾಕೆ ಕೊಟ್ರು? ಪೌಲ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನಾನು ನರಕ ಪಾತ್ರನು ನನಗೆ ಗೊತ್ತಿಲ್ಲ, ನನಗೆ ದೇವ್ರು ಯಾಕೆ ಕರುಣೆ ತೋರಿಸಿದ್ರು. ಆ ಮನಸ್ಸಿದ್ದು ನಮ್ಗೆ ಎಲ್ಲರಿಗೂ ದೇವ್ರು ಕರೆದಿದ್ದಾರೆ, ನನಗೆ ಗೊತ್ತಿಲ್ಲ, ದೇವ್ರು ನನಗೆ ಕ್ಷಮಿಸಿದ್ದಾರೆ, ಅದು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ನಾನೇ ಯೋಚನೆ ಮಾಡಿದ್ರೆ, ನಾವು 8 ಜನ ಮಕ್ಕಳು ನನಗೆ ಮೊದಲು ರಕ್ಷಣೆ ಸಿಕ್ಕಿದ್ರು. ಹಂಗ್ ನೋಡಕ್ ಹೋದ್ರೆ ಅವ್ರು ಎಲ್ಲರಿಗಿಂತ ನಾನೇನು ಉತ್ತಮರಲ್ಲ, ಎಲ್ಲ ಹಂಗ್ ನೋಡಕ್ ಹೋದ್ರೆ ಅವರೆಲ್ಲ ಉತ್ತಮರೇ ನನಗಿಂತ. ಮಾನವೀಯ ನೋಡ್ಬೇಕು ಅಂದ್ರೆ ನನಗೆ ಯಾಕೆ ರಕ್ಷಣೆ ಕೊಡ್ತು, ನನಗೆ. ಆಮೇಲೆ ನಮ್ಮ ಇನ್ನೊಬ್ರು ಸಿಸ್ಟರ್ ಹಾಗೆ. ಸೊ ದೇವರು ಮಾಡೋ ಕಾರ್ಯಗಳು ಅದು, ದೇವ್ರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಒಂದು ಮರಿಬಾರದು, ದೇವ್ರು ನನ್ನ ಮೇಲೆ ಕರುಣೆ ತೋರಿಸಿದ್ದಾರೆ. ನಾನಾ ಈ ಒಂದು ಜವಾಬ್ದಾರಿನ ಜಾಗೃತಿಯಾಗಿ ದೇವರ ಭಯದಲ್ಲಿ ಮತ್ತು ಕೃತಜ್ಞತೆಯಿಂದ ನಾನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಈ ಭೂಮಿ ಮೇಲೆ ಬಹಳ ಸಂತೋಷ ಭರಿತನಾಗಿದ್ದ ವ್ಯಕ್ತಿ ಯಾರು ಅಂದ್ರೆ ಕ್ರೈಸ್ತರು. ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕು, ನೀವೆಲ್ಲ ಬಹಳ ಸಂತೋಷವಾಗಿರ್ಬೇಕು. ಅಂದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಕ್ರೈಸ್ತರು ಮಾತ್ರ, ದೇವರ ಮಕ್ಕಳು ಮಾತ್ರ ಈ ಲೋಕದಲ್ಲಿ ಸಂತೋಷವಾಗಿರೋದು ಸಾಧ್ಯ. ಬೇರೆಯವರೆಲ್ಲ ತೋರಿಸ್ಬೋದು ನಾವು ಸಂತೋಷವಾಗಿದ್ದೀವಿ ಅಂತ, ಅದೆಲ್ಲ ಪರ್ಮನೆಂಟ್ ಅಲ್ಲ, ಸುಮ್ಮನೆ ಮೊಮೆಂಟ್ರಿ. ಅದು ಸಿಕ್ತು, ಈ ಲಾಭ ಸಿಕ್ತು, ಆ ಲಾಭ ಸಿಕ್ತು, ಸಂತೋಷವಾಗಿತ್ತು. ನಿಜವಾದ ಸಂತೋಷ ಹೊಂದಿರೋರು ಈ ಭೂಮಿ ಮೇಲೆ ಕ್ರೈಸ್ತರು. ಅದಕ್ಕಾಗಿ ನಾವು ಅದನ್ನ ಕಳ್ಕೊಂಡ್ಬಾರ್ದು. ಮನಸಾಕ್ಷಿ ಕೆಡಿಸ್ಕೊಂಡ್ರೆ ನಾವು ಸಂತೋಷ ಕೆಡಿಸ್ಕೊಂಡ್ಬಿಡ್ತೀವಿ, ದೇವ್ರ ಜೊತೆ ರಿಲೇಶನ್ಶಿಪ್ ಕೆಡಿಸಿದ್ರೆ ಸಂತೋಷ ಕೆಡಿಸ್ಕೊಂಡ್ಬಿಡ್ತೀವಿ. ಅದಕ್ಕಾಗಿ ಮುಖ್ಯವಾಗಿ ನಾವು ಒಂದು ತಿಳ್ಕೊಳ್ಬೇಕು, ದೇವರಿಂದ ನಾವು ಕರೆಯಲ್ಪಟ್ಟವರು. ದೇವರು ನಮ್ಗೆ ಯೋಜನೆಗಳನ್ನು ಇಟ್ಟಿದ್ದಾರೆ, ಪ್ರತಿಯೊಬ್ಬರು ವಿಶೇಷವಾದ ಯೋಜನೆಯನ್ನು ಇಟ್ಟಿದ್ದಾರೆ. ಸೊ ಇವನ್ ಈ ಸಭೆಗೆ ಬಂದಿದ್ದೀವಿ ಅಂದ್ರೆ ದೇವರು ಏನೋ ಒಂದು ಕಾರಣಕ್ಕೆ ಈ ಸಭೆ ಕರ್ಕೊಂಡು ಬಂದಿದ್ದಾರೆ, ಸುಮ್ಮನೆ ಅಲ್ಲ. ನಾನು ಯಾರು CFC ಬಂದ್ರೆ ನಾನು ಹೀಗೆ ಯೋಚನೆ ಮಾಡ್ತೀನಿ, ನನಗೆ ಗೊತ್ತಿಲ್ಲ ಹೇಗೆ ಬಂದ್ರು ಅಂತ. ಬಟ್ ಆದ್ರೆ ಡೆಫಿನೆಟ್ಲಿ ದೇವರು ಏನೋ ಅವರಲ್ಲಿ ಸಿನ್ಸಿಯರಿಟಿ ನೋಡಿದ್ದಾರೆ, ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಬಟ್ ಆದ್ರೆ ಅದ್ರ ಕಾಪಾಡ್ಕೊಳ್ಳೋದು ಜವಾಬ್ದಾರಿ ನಮ್ಮ ಮೇಲೆ. ನಾವು ಹಂಬಲ್ ಆಗಿದ್ರೆ, ದೀನರಾಗಿದ್ರೆ, ಅದೇ ದೀನತೆಯಲ್ಲಿ ಮತ್ತೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಾನು ನಡೀತಾ ಇದ್ರೆ ನಾನು ಅದನ್ನ ಕಾಪಾಡ್ಕೊಳ್ತೀನಿ. ಬಟ್ ಯಾವಾಗ ಅದನ್ನ ಸ್ಟಾಪ್ ಮಾಡ್ತೀನಿ, ಅಹಂಕಾರ ಬರುತ್ತೆ, ಕೃತಜ್ಞತೆಗೆ ಹೋಗುತ್ತೆ, ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಲ್ಲ, ಅವಾಗ ನಾನು ಕಳ್ಕೊಂಡ್ಬಿಡ್ತೀನಿ. ಅದು ಬಹಳ ಎರಡನೇದಾಗಿ ದೇವ್ರನ್ನ ಅರ್ಥಕೊಳ್ಳೋದು. ನೋಡಿ, ದೇವ್ರನ್ನ ಅರ್ಥಕೊಳ್ಳೋದ್ರಲ್ಲಿ ಎಲ್ಲಿ ಕೊನೆನೇ ಇಲ್ಲ. ನಾವು ಸಾಯೋವರೆಗೂ ದೇವ್ರು ಎಷ್ಟು ಅರ್ಥಕೊಂಡ್ರು ಅದು ಕಡಿಮೆನೆ. ಅದಕ್ಕಾಗಿ ಪೌಲ ಹೀಗೆ ಹೇಳ್ತಾರೆ, ಪೌಲ ಫಿಲಿಪಿ 3ನೇ ಅಧ್ಯಾಯ. ಸೊ ಮೊದಲನೇದಾಗಿ ನಾನು ಹೇಳಿದೆ, ನಾವು ದೇವ್ರಿಗೆ
ಥ್ಯಾಂಕ್ಫುಲ್ ಆಗಿರ್ಬೇಕು. ದೇವರು ನಮ್ಮನ್ನ ಕರೆದಿದ್ದಾರೆ, ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು ಮತ್ತೆ ದೀನತೆಯಲ್ಲಿ ನಡಿಬೇಕು ನಾವು. ಫಿಲಿಪ್ಪಿ 3ನೇ ಅಧ್ಯಾಯ 8ನೇ ವಚನ. ಪೌಲನಿಗೆ ಈ ಅರಿವಿತ್ತು. 8ನೇ ವಚನ, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ನೋಡಿ, ನಷ್ಟವೆಂದೆಣಿಸುತ್ತೇನೆ, ಕಸವೆಂದೆಣಿಸುತ್ತೇನೆ. ಅದರ ಅರ್ಥ ಏನಂದ್ರೆ, ಪೌಲ ಯಾಕೆ ಬೆಳೆದ್ರು ಅಂದ್ರೆ ಇದು ಎರಡನೇದು. ಮೊದಲನೇದು, ಅವ್ರಿಗೆ ನನಗೆ ದೇವರು ಕರೆದಿದ್ದಾರೆ ಅಷ್ಟೇ. ನಾನು ಬಹಳ ಇನ್ನು ವಚನ ರೋಮ 5:8 ಹೇಳ್ತಾರೆ, ನಾನು ಶತ್ರು ಆಗಿದ್ದಾಗ ಯೇಸು ಸ್ವಾಮಿ ನನಗಾಗಿ ಸತ್ರು, ನಾನು ಬಹಳ ಎಲ್ಲ ಪಾಪಿಗಳಲ್ಲಿ ಬಹಳ ಕನಿಷ್ಠನು ಅಂತ ಹೇಳ್ತಾರೆ. ಅದೊಂದು ಅರಿವಿಕೆ. ಎರಡನೇ ಅರಿವು ಬಂದ ಅವರು ಮುಖ್ಯ ಗುರಿ ಕ್ರಿಸ್ತನನ್ನ ಹೆಚ್ಚಾಗಿ ಅರ್ಥಕೊಳ್ಳೋದು. ಅದನ್ನ ಗುರಿಯಾಗಿ ಇಟ್ಕೊಂಡ್ರೆ ನಾವು ಯಾವತ್ತೂ ಅಲಾಡಲ್ಲ. ಅವಾಗ ನಾವು ಜವಾಬ್ದಾರಿಯಾಗಿ ಜೀವಿಸ್ತೀವಿ. ಅದನ್ನ ನಾವು ನೋಡ್ತೀವಿ. ಮೂರನೇದಾಗಿ ದೇವರ ಭಯ. ಯೆಶಾಯ 8ನೇ ಅಧ್ಯಾಯ 12ನೇ ವಚನ. ಮೂರನೇದಾಗಿ ದೇವರ ಭಯ. ಯೆಶಾಯ 8ನೇ ಅಧ್ಯಾಯ 12ನೇ ವಚನ ಯಾರಾದ್ರೂ ಗೊತ್ತಿಲ್ಲ? ಇವರು ಯಾವುದನ್ನು ಒಪ್ಪಂದವೆನ್ನುತ್ತಾರೋ ನೀವು ಅದನ್ನು ಒಪ್ಪಂದವೆನ್ನಬೇಡಿರಿ. ಇವರು ಯಾವುದಕ್ಕೆ ಎದುರುತ್ತಾರೋ ನೀವು ಅದಕ್ಕೆ ಎದುರಬೇಡಿರಿ, ನಡುಗಬೇಡಿರಿ. 13ನೇ ವಚನ, ಸೇನಾಧೀಶ್ವರನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ, ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ. ಆತನು ಆಶ್ರಯವಾಗುವನು. ಆದರೆ ಇಸ್ರಾಯೇಲಿನ 2 ಮನೆತನಕ್ಕೆ ಎಡುವ ಕಲ್ಲು, ಉದ್ಧರಿಸುವ ಬಂಡೆಯು, ಯೆರೂಸಲೇಮಿನ ನಿವಾಸಿಗಳಿಗೆ ತಲೆಯು ಕೋನು ಆಗುವನು. ಈ ಲಿವಿಂಗ್ ಬೈಬಲ್, ಡೋಂಟ್ ಲೆಟ್ ಪೀಪಲ್ ಕಾಲ್ ಯು ಟ್ರೇಟರ್ ಫಾರ್ ಸ್ಟೇಯಿಂಗ್ ಟ್ರೂ ಟು ಗಾಡ್. ಅಂದ್ರೆ ದೇವರಿಗೆ ನೀವು ಯಥಾರ್ಥರಾಗಿದ್ದೀರಾ, ಅವಾಗ ನಿಮ್ಮ ಸುತ್ತಲಿರೋ ಜನ ನೀನ್ ಸರಿ ಇಲ್ಲ, ನೀನು, ಅಥವಾ ನಿಮ್ ಆಫೀಸಲ್ಲೇ ಇರ್ಬೋದು, ನೀವು ವಿರುದ್ಧವಾಗಿ ಮಾತಾಡ್ಬೋದು, ಅಥವಾ ಸಭೆನಲ್ಲಿ ನೀವು ಸತ್ಯಕ್ಕಾಗಿ ನಿಂತ್ಕೊಂಡಾಗ ಈ ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು. ಅದಕ್ಕೆ ಹೇಳ್ತಾರೆ, ಡೋಂಟ್ ಯು ಪ್ಯಾನಿಕ್ as so many of your neighbors are doing when they think of Syria and Israel attacking you. ಅಂದ್ರೆ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ದೇವರಿಗೆ ಸತ್ಯವಾಗಿ ನಿಂತ್ಕೊಂಡಾಗ ಬೇರೆಯವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು. ಅದಕ್ಕೆ ಭಯ ಪಡಬೇಡಿ. ಡೋಂಟ್ ಫಿಯರ್ ಎನಿಥಿಂಗ್ ಎಕ್ಸೆಪ್ಟ್ ದ ಲಾರ್ಡ್ ಆಫ್ ಆರ್ಮೀಸ್ ಆಫ್ ಹೆವೆನ್. ಇಫ್ ಯು ಫಿಯರ್ ಹಿಮ್ ಯು ನೀಡ್ ಫಿಯರ್ ನಥಿಂಗ್. ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ನೀವು ಯಾವುದಕ್ಕೂ ಭಯ ಪಡಬೇಡಿ. ನೀವು ದೇವರಿಗೆ ಭಯ ಪಡೋದಾದ್ರೆ ಬೇರೆ ಏನಕ್ಕೆ ಭಯ ಪಡೋದು? ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನಾವು ಮೊದಲನೇದಾಗಿ ದೇವರ ಕಾರ್ಯ ಬಗ್ಗೆ ನಿರ್ದಿಷ್ಟವಾಗಿರ್ಬೇಕು. ಎರಡನೇದಾಗಿ ನಮ್ಮ ಗುರಿ ಬಂದು ದೇವರನ್ನ ಹೆಚ್ಚಾಗಿ ಅರಿತುಕೊಳ್ಳೋದು, ಅದಕ್ಕಾಗಿ ನಾವು ಸಭೆಗೆ ಬರೋದು. ಮೂರನೇದಾಗಿ ದೇವರಿಗೆ ಮಾತ್ರ ಭಯ ಪಡಬೇಕು. ದೇವರಿಗೆ ಬಿಟ್ಟು ಬೇರೆ ಏನಕ್ಕೂ ಭಯ ಪಡಬಾರ್ದು. ದೇವ್ರ ಭಯ ಇದ್ರೆ ನಮ್ಗೆ ಬೇರೆ ಭಯ ಪಡುವಂತ ಅವಶ್ಯಕತೆ. ಮತ್ತೆ ನಾಲ್ಕನೇದಾಗಿ ದೇವರ ಸ್ವರವನ್ನ ಕೇಳಿಸ್ಕೊಳ್ಳಿ. ಯೇಸುಸ್ವಾಮಿ ಹೇಳಿದ್ರು, ಮನುಷ್ಯನಾದವನು ಆಹಾರದಿಂದಲ್ಲ ದೇವರ ಮಾತಿನಿಂದ. ನೀವು ಕರೆಕ್ಟಾಗಿ ಓದಿದ್ರೆ ರೋಮ 10:17 ಹೀಗೆ ಹೇಳುತ್ತೆ, ನಂಬಿಕೆ ಹೇಗೆ ಬರುತ್ತೆ? ಕ್ರಿಸ್ತನ ಸ್ವರವನ್ನು ಕೇಳೋದ್ರಿಂದ ನಂಬಿಕೆ. ಇಂಗ್ಲಿಷ್ನಲ್ಲಿ ಸರಿಯಾಗಿದೆ, ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ. ಕ್ರಿಸ್ತನ ಸ್ವರವನ್ನು ನಾವು ಕೇಳಿಸ್ಕೊಳ್ಬೇಕು ನಮ್ಮ ಹೃದಯದಲ್ಲಿ ಪ್ರತಿ ದಿವಸ. ಇವಾಗ ಅವಲೇ ವಚನ ಓದಿದ್ವಿ. ಯೇಸುಸ್ವಾಮಿ ಏನ್ ಹೇಳಿದ್ರು? ನೀವು ನನ್ನ ಕರೆದಿಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿಲ್ಲ. ನೀವು ನನ್ನನ್ನು ಆಯ್ಕೆ ಮಾಡ್ಕೊಂಡು ಅದು ಯೇಸುಸ್ವಾಮಿ ಸ್ವರ, ಅದನ್ನು ಕೇಳಿಸ್ಕೊಳ್ಬೇಕು. ನೀನಲ್ಲ, ನಾನು ಆರಿಸ್ಕೊಂಡಿರೋದ್ರಿಂದ ನೀನ್ ಭಯ ಪಡ್ಬೇಡ, ನನಗೆ ಎಲ್ಲ ಅಧಿಕಾರ ಇದೆ, ನೀನು ಜೀವಿಸು. ನೀನು ನನ್ನ ಭಯ ಪಡೋದಂದ್ರೆ ಯಾರಿಗೂ ಭಯ ಪಡೋಂತ ವಿಷಯ. ಇದೆಲ್ಲ ಸ್ವರಗಳು, ದೇವರ ಸ್ವರ ನಾವು ಪ್ರತಿ ದಿವಸ ಕೇಳಿಸ್ಕೊಳ್ಬೇಕು. ಯಾರೇ ದೇವರಲ್ಲಿ ಬೆಳೀತದೆ ಅಂದ್ರೆ ಅವರು ದೇವರ ಸ್ವರ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ. ಮತ್ತೆ ಮುಂದಿನ ಮತ್ತೆ
1 ಕೊರಿಂಥ 12ರಲ್ಲಿ 12ನೇ ವಚನ. 1 ಕೊರಿಂಥ 12ನೇ ಅಧ್ಯಾಯ ಪೂರ್ಣವಾಗಿ ಓದಿದ್ರೆ ತುಂಬಾ ಚೆನ್ನಾಗಿದೆ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿರುವುದು, ಹೇಗೆ ಆ ದೇಹದ ಅಂಗಾಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆಯೇ ಕ್ರಿಸ್ತನು ಇದ್ದಾನೆ. ಯಹೂದ್ಯನಾಗಲಿ, ಅನ್ಯನಾಗಲಿ, ದಾಸನಾಗಲಿ, ಸ್ವತಂತ್ರನಾಗಲಿ, ನಾವೆಲ್ಲರೂ ಒಂದೇ ದೇಹ. 14ನೇ ವಚನ, ದೇಹವು ಒಂದೇ ಅಂಗವಲ್ಲ, ಆದರೆ ಅದು ಅನೇಕ ಅಂಗಗಳು ಒಟ್ಟಿಗೆ ಸೇರ್ಕೊಂಡಿದೆ. ಹಾಗೆ ಮತ್ತೆ ಕಾಲು, ಕಿವಿ. 17ನೇ ವಚನ, ದೇಹವೆಲ್ಲ ಕಣ್ಣಾದ್ರೆ ಕೇಳುವುದಿಲ್ಲ, ಅಂದ್ರೆ ಪ್ರತಿಯೊಂದು ಅಂಗನೂ ಮುಖ್ಯ. 18, ಆದ್ರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದು ತನ್ನ ಇಷ್ಟಾನುಸಾರ ದೇಹದಲ್ಲಿ ಇಟ್ಟಿದ್ದಾನೆ. 19, ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ದೇಹವೆಲ್ಲಿರುವುದು? ಆದರೆ ಅಂಗಗಳೇನು ಅನೇಕ, ದೇಹವು ಒಂದೇ. ಮತ್ತೆ 25ನೇ ವಚನ ಹೇಳುತ್ತೆ, ಹೀಗೆ ದೇಹದಲ್ಲಿ ಭೇದವಿರದ ಅಂಗಗಳು ಒಂದಕ್ಕೊಂದು ಚಿಂತಿಸುವುದಾಗಿರ್ತವೆ. ಅಂದ್ರೆ ನೋಡಿ, ನಮ್ಮ ಎಲ್ಲ ಪಾರ್ಟು ಒಂದಕ್ಕೊಂದು ಎಷ್ಟೊಂದು ಕಾಳಜಿ ವಹಿಸುತ್ತದೆ, ಒಂದ್ರ ಮೇಲೆ ಒಂದಕ್ಕೆ ಭಾರ ಇರುತ್ತೆ. ಹಂಗೆ ನಾವೆಲ್ಲ ಒಂದೊಂದು ಅಂಗಗಳು. 26ನೇ ವಚನ, ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತೆ. ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಇಡೀ ಕಣ್ಣಲ್ಲಿ ನೀರು ಬರುತ್ತೆ, ಕೈ ಕಷ್ಟ ಆಗುತ್ತೆ, ಹೃದಯ ಕಷ್ಟ ಆಗುತ್ತೆ, ತಲೆ ಕಷ್ಟ ಆಗುತ್ತೆ, ಎಲ್ಲ ಕಷ್ಟ ಆಗುತ್ತೆ. ಹಾಗೆ ಇಲ್ಲವೇ ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತೆ. ಅದಕ್ಕೆ ಸಭೆ ಅಂತ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ನಾವು ಸಭೆಯಲ್ಲಿ ನಮ್ಮ ಸ್ಥಾನವನ್ನ ಅರ್ಥ ಮಾಡ್ತೀವಿ. ನಾವು ಯಾರ ಜೊತೆ ಸ್ಪರ್ಧೆ ಮಾಡೋದು, ಕಾಂಪಿಟೇಷನ್. ಸಭೆಯಲ್ಲಿ ಕಾಂಪಿಟೇಷನ್ ಇರ್ತದೆ, ಯಾಕಂದ್ರೆ ದೇಹದಲ್ಲಿ ಕಾಂಪಿಟೇಷನ್ ಇಲ್ಲ. ಎಲ್ಲ ಇದು ಎಡಗೈ ಕೆಲಸ ಎಡಗೈ ಮಾಡುತ್ತೆ, ಬಲಗೈ ಕೆಲಸ ಬಲಗೈ ಮಾಡುತ್ತೆ. ಬಲಗೈಗೆ ಏಟ್ ಬಿದ್ರೆ ಎಡಗೈ ಖುಷಿ ಪಡ್ತಾ, ಎಡಗೈಗೆ ಏಟ್ ಬಿದ್ರೆ ಬಲಗೈ ಖುಷಿ ಪಡ್ತಾ, ಇನ್ನೊಂದು ಖುಷಿ ಪಡೋದು. ಒಂದ್ ಕಣ್ಣಿಗೆ ಏಟ್ ಬಿದ್ರೆ ಇನ್ನೊಂದು ಕಣ್ಣು ಖುಷಿ ಪಡೋದು. ಸೊ ಯಾಕೆ ಅಂದ್ರೆ ಅದೆಲ್ಲ ಒಂದೇ ದೇಹ. ಹಾಗೆ ನಾವು ಸಭೆಯಲ್ಲಿ ನಮ್ಮ ಸ್ಥಾನವನ್ನ ಅರ್ಥ ಮಾಡಿಕೊಂಡು, ಮತ್ತೆ ಸಭೆ ನನ್ಗೆ ಒಂದು ಪ್ರೊಟೆಕ್ಷನ್ ಆಗಿದೆ ಅಂತ. ಹಂಗೆ ಅದಕ್ಕಾಗಿನೇ ಇವಾಗ ಪೌಲ ಬರೀತಾ ಇರೋದು. ಪೌಲನಿಗೆ ಗೊತ್ತಿತ್ತು ಸಭೆ ಎಷ್ಟು ಮುಖ್ಯ, ನನಗೆ ಸಭೆಯಿಂದ ನಾನು ಆ ಒಂದು ಪ್ರೊಟೆಕ್ಷನ್ ಇದೆ ಅಂತ. ಇವಾಗ ನನಗೆ ಕೇಳಿದ್ರೆ, ನಾನು ಸಭೆನಲ್ಲಿ ಸುಮಾರು ಒಂದು 30 ವರ್ಷ, 29 ಇಯರ್ಸ್ ಇದ್ದೀನಿ. ಇವತ್ತು ನಾನು ಹೇಳ್ಬೇಕು ಅಂದ್ರೆ, ಸಭೆನೇ ನನಗೆ ಒಂದು ಜೀವನ. ಸಭೆ ನನ್ನ ಕಟ್ಟಿದೆ, ನನ್ನ ಬೆಳೆಸಿದೆ, ನನ್ನನ್ನು ಪೋಷಿಸಿದೆ, ನನ್ನನ್ನು ಕಾಪಾಡಿದೆ. ಇವತ್ತು ಕೂಡ ಸಭೆ ನನಗೆ ಇವಾಗ ನಾನು ಇಲ್ಲಿ ಬರುವಾಗ ಬಹಳಷ್ಟು ಬ್ರದರ್ಸ್ಗೆ ಪ್ರೇಯರ್ ಮಾಡಿ ಅಂತ ಹೇಳಿದೆ. ಇವತ್ತು ನಾನು ಏನೋ ಹಂಚ್ಕೊಳ್ಬೇಕು ಅಂತಂದ್ರೆ, ನನಗೆ ಭಾರ ಇದೆ, ನನಗೆ ಆರೋಗ್ಯ ಇದೆ, ನನಗೆ ವಾಕ್ಯ ಇದೆ, ನನಗೆ ನನ್ನ ಮನಸ್ಸಲ್ಲಿ ಸಮಾಧಾನ ಇದೆ ಅಂದ್ರೆ, ಇವಾಗ ನಾನು ನನ್ನ ಫ್ಯಾಮಿಲಿ ಅವ್ರು ನನಗೆ ಸಮಾಧಾನದಿಂದ ಕಳಿಸಿದ್ದಾರೆ, ಅದಕ್ಕೆ ನನಗೆ ಸಮಾಧಾನ ಇದೆ. ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಂಗೆ ನೋಡಿ, ಸಭೆಯಿಂದ ನಾವು ಈ ಒಂದು ಆಶೀರ್ವಾದ, ಬರೀ ನಾವು ಇಲ್ಲಿರೋರು ಮಾತ್ರ ಅಲ್ಲ ನಮ್ಗೆ ಆಶೀರ್ವಾದವಾಗಿರೋದು. ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹೇಳಿದ್ರು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಎಲ್ಲ ಪ್ರಾರ್ಥನೆಗಳಿಂದ ನಾವು ಪ್ರೊಟೆಕ್ಟ್ ಆಗಿದ್ವಿ, ಅದು ಅರ್ಥ ಮಾಡ್ಕೊಂಡು. ಅದು ಬಹಳ ಮುಖ್ಯ. ಅದನ್ನ ನಾವು ಅರ್ಥ ಮಾಡ್ಕೊಂಡು, ನಮ್ಮ ಸ್ಥಾನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಯಾವುದೇ ಒಂದು ಕಾಂಪಿಟೇಷನ್ ಇರಬಾರ್ದು. ಮತ್ತೆ ಆ ಸಭೆಯ ಮುಖ್ಯಸ್ಥರು ತಿಳ್ಕೊಬೇಕು. ಸಭೆ ನನ್ನನ್ನು ಕಾಪಾಡ್ತಾ ಇದೆ, ಸಭೆ ನನ್ನನ್ನು ಪೋಷಿಸ್ತಾ ಇದೆ, ಸಭೆ ನನ್ನನ್ನು ಬೆಳೆಸ್ತಾ ಇದೆ. ಸಭೆಯಿಂದ ನಾವು ಹೊಂದ್ಕೊಳ್ತೀವಿ. ಸೇಮ್ ಟೈಮ್ ಸಭೆಗೆ ನಾವು ಕೊಡುವಂತವರಾಗಿರ್ಬೇಕು. ಈ ಕೈ ಬರೀ ನಮ್ಮ ದೇಹದಿಂದ ಸ್ವೀಕರಿಸೋದು ಮಾತ್ರ ಅಲ್ಲ, ಈ ದೇಹಕ್ಕೆ ಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸ್ಕೊಟ್ಟಿದ್ವಿ ಅಲ್ವಾ? ಹಂಗೆ ನಾವು ಪೂರ್ಣವಾಗಿ ಒಪ್ಪಿಸ್ಕೊಟ್ಟಿರ್ಬೇಕು. ಇವಾಗ ಯಾರಾದ್ರೂ ಹೊಸದಾಗಿ ಸಭೆಗೆ ಬಂದ್ರೆ ಓಕೆ, ಅವ್ರು ಟೈಮ್ ಕೊಡಿ. ಅವರು ನಿಮ್ಮಲ್ಲಿ ಆ ಒಂದು ಕುಟುಂಬವಾಗಿ ಬೆಳೀತಾರ ನೋಡಿ, ಅಲ್ಲಿವರೆಗೂ ಅವ್ರ ಜವಾಬ್ದಾರಿ ತಗೊಳ್ಬೇಡಿ. ಅವ್ರಿಗೆ ಸಮಯ ಕೊಡಿ. ಯಾರು ಬೆಳೀತಾರೆ, ಹೊಂದ್ಕೊಳ್ತಾರೆ, ಅವ್ರು ಸ್ಯಾಕ್ರಿಫೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಇದು ನನ್ನ ಕುಟುಂಬ ಅಂತ ಅರ್ಥ ಮಾಡ್ಕೊಳ್ತಾರೆ, ಅವಾಗ್ಲೇ ಅವ್ರು ಬೆಳೆಯೋದು. ಬರೀ ಅವ್ರು ಬಂದಾಗೆಲ್ಲ ಅವ್ರನ್ನ ಅವ್ರ ಸಂತೋಷ, ಅವ್ರ ಖುಷಿ ಅದಲ್ಲ. ಅವ್ರಿಗೆ ಫಸ್ಟ್ ಗೊತ್ತಾಗ್ಬೇಕು, ಓ ಸಭೆ ದೇವ್ರ ಸಭೆ ಇದು, ಇದರಿಂದ ನನಗೆ ಅನುಕೂಲ ಇದೆ, ಮತ್ತೆ ಸೇಮ್ ಟೈಮ್ ನಾನು ಕೂಡ ಇದಕ್ಕೆ ನಾನು ಕೊಡುವಂತನಾಗಿರ್ಬೇಕು. ಅದೇ ಇರಬೇಕು. ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್,
ಇದು ಈ 1 ಪೇತ್ರ 5:5. 1 ಪೇತ್ರ 5:5 ಬಹಳ ಮುಖ್ಯವಾದ ವಚನ. ಅದೇ ರೀತಿಯಾಗಿ ಯವನಸ್ಥರೇ ಹಿರಿಯರಿಗೆ ಅಧೀನರಾಗಿರಿ, ನೀವೆಲ್ಲರೂ ದೀನವೆಂಬ ವಸ್ತ್ರವನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಅಧೀನರಾಗಿರಿ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಹೊಂದಿದ್ದಾರೆ. ಇದು ಬಹಳ ಮುಖ್ಯ ಏನಂದ್ರೆ ಅಧೀನರಾಗಿರುವುದು ಅಂದ್ರೆ ಏನು? ಸುಮ್ಮನೆ ಎಲ್ಲರಿಗೂ ಎಸ್ ಆರ್ ಅಂದ್ರೆ ಆ ದೈವಿಕತೆಯನ್ನ ತಿಳ್ಕೊಂಡು ದೇವರ ಒಂದು ಅಧಿಕಾರವನ್ನ ತಿಳ್ಕೊಂಡು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಅಂದ್ರೆ ಮುಂದಿನ ವರ್ಷ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ದೇವರ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತುವುದು. ದೇವರ ತ್ರಾಣವುಳ್ಳ ಹಸ್ತ ಅಂದ್ರೆ ಅಂಡರ್ ದ ಮೈಟಿ ಹ್ಯಾಂಡ್ ಆಫ್ ದೇವರು ಕೊಡುವಂತ ಅಧಿಕಾರದ ಕೆಳಗಡೆ ನೀವು ಹಂಬಲಾಗಿರಿ, ದೀನರಾಗಿರಿ. ದೇವರು ನಿಮ್ಮನ್ನ ಮೇಲೆತ್ತದೆ ಅಂದ್ರೆ ದೇವರು ನಿಮ್ಗೆ ಕೃಪೆ ಕೊಡ್ತಾರೆ. ನಿಮ್ಗೆ ಪರಿಸ್ಥಿತಿನಲ್ಲಿ ಆ ಪರಿಸ್ಥಿತಿ ನಿಮ್ಮನ್ನ ಕೆಳಗಡೆ ಮುಳುಗಿಸಲ್ಲ. ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಮನೆಯ ಪರಿಸ್ಥಿತಿ ಇರ್ಬೋದು, ಯಾವುದೇ ಪರಿಸ್ಥಿತಿ ಇರ್ಬೋದು, ನಿಮ್ಮನ್ನ ಕೆಳಗಡೆ ಮುಳುಗಿಸಕ್ಕಾಗಲ್ಲ. ಯಾಕೆಂದ್ರೆ ನೀವು ದೀನರಾಗಿ. ಸೊ ಅದು ದೀನತೆ ಮತ್ತು ಸಬ್ಮಿಷನ್, ಅಧಿಕಾರಕ್ಕೆ ಒಳಗಾಗಿರುವಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ಮುಂದೆ ನೋಡೋದಾದ್ರೆ ನಾವು ಸಭೆಯಲ್ಲಿ ಜವಾಬ್ದಾರಿ ಹೊಂದ್ಕೊಂಡಿರೋದು ಬಹಳ ಮುಖ್ಯ. ಜವಾಬ್ದಾರಿ ಎದುವಾಗಿರೋದು. ಹೌದು, ಇದು ನನ್ನ ಸಭೆ, ಬಟ್ ಆದ್ರೆ ನನಗೆ ಜವಾಬ್ದಾರಿ ಇದೆ. ಹೇಗೋ ನಾನು ಬರ್ತೀನಿ, ಅವರೆಲ್ಲ ನೋಡ್ಕೊಳ್ತಾರೆ, ಬ್ರದರ್ಸ್ ಎಲ್ಲ ನೋಡ್ಕೊಂತಾರೆ. ನಾವು ಆ ಆಟಿಟ್ಯೂಡ್ ಇರ್ಬಾರ್ದು, ಆ ಮನೋಭಾವ ಇರ್ಬಾರ್ದು. ಇಲ್ಲ, ಇದು ನನ್ನ ಸಭೆ, ನನಗೆ ದೇವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ, ನನಗೆ ಜವಾಬ್ದಾರಿ ಇದೆ ಈ ಸಭೆ. ನೀ ಎಲ್ಲ ಅಪಾಯಿಂಟ್ ಆದ್ರೆ, ನಾನು ಅಪಾಯಿಂಟ್ ಆದ್ರೆ ಮಾಡ್ತೀನಿ. ಯಾಕೆ ಅಪಾಯಿಂಟ್ ಆಗ್ಬೇಕು? ಮನೆಯಲ್ಲಿ ಅಪಾಯಿಂಟ್ ಮಾಡಬೇಕು. ಮನೆಯಲ್ಲಿ ಯಾರು ಅಪಾಯಿಂಟ್ ಮಾಡೋದು? ಸೊ ತಾಯಿಗೆ ಯಾರು ಅಪಾಯಿಂಟ್ ಮಾಡೋದು? ಸೊ ಹಾಗೆ ಕೆಲಸ ಮಾಡ್ಕೊಂಡು, ಯಾಕೆಂದ್ರೆ ಕುಟುಂಬ. ಸೊ ಯಾರು ಅಪಾಯಿಂಟ್ ಮಾಡಬೇಕಾಗಿಲ್ಲ. ಇವಾಗ ಹಿರಿಯರನ್ನ ಆ ಪರಿಸ್ಥಿತಿನಲ್ಲಿ ದೇವರು ಅವ್ರ ಮೇಲೆ ಯಾರು ಆತ್ಮಿಕ ಜವಾಬ್ದಾರಿ ಅಂದಿರ್ತಾರೆ ಅವ್ರು ಅಪಾಯಿಂಟ್ ಮಾಡ್ತಾರೆ. ನಂಗೆ ಅಪಾಯಿಂಟ್ ಮಾಡಿದ್ರಿಂದ ಅಂತ ಅಲ್ಲ, ನಾನು ಜವಾಬ್ದಾರಿ ತಗೊಳ್ತೀನಿ. ನಾನು ಜವಾಬ್ದಾರಿ ನೋಡಿ ನಂಗೆ ಅಪಾಯಿಂಟ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ನನ್ನ ಜವಾಬ್ದಾರಿ ನಮ್ಗೆ ಎಲ್ಲರಿಗೂ ಇರ್ಬೇಕು. ಆ ಜವಾಬ್ದಾರಿ ಅನ್ನೋದು ಮನೋಭಾವ. ಸೊ ಯಾರು ಹೇಳ್ತಾರೆ, ಯಾರು ಹೇಳಿದ್ದಕ್ಕೆ ನಾನು ಮಾಡ್ಬೇಕು ಹಂಗಲ್ಲ. ನನಗೆ ದೇವರನ್ನು ಇಟ್ಟಿದ್ದಾರೆ, ಇದು ನನ್ನ ಕುಟುಂಬ, ನನ್ನ ಜವಾಬ್ದಾರಿ ಇದೆ, ನಾನು ಜವಾಬ್ದಾರಿ ವಹಿಸ್ತೀನಿ. ಅಪಾಯಿಂಟ್ ಮಾಡ್ತಾರೆ ಬಿಡ್ತಾರೆ, ಅದೆಲ್ಲ ನನಗೆ ಬೇಕಾಗಿಲ್ಲ. ಇವಾಗ ಅಮ್ಮ ಹೇಳಿದ್ರೇನೆ ಮಕ್ಕಳು ಮಾಡ್ಬೇಕಾ? ಸೊ ಜವಾಬ್ದಾರಿ ಇರುವಂತ ಮಕ್ಕಳು ಏನ್ ಮಾಡ್ತಾರೆ, ಅಮ್ಮ ಹೇಳಿಲ್ಲ ಅಂದ್ರೂ ಇದಕ್ಕೆ ಅವಶ್ಯಕತೆ ಅಂತ ಮಾಡ್ತಾರೆ. ಹಂಗೆ ಅದು ಜವಾಬ್ದಾರಿಯುತವಾಗಿರುವಂತ, ಅದು ಬಹಳ ಮುಖ್ಯ. ಮತ್ತೆ ದೇವರ ಭಯ ಇರುವಂತದ್ದು, ದೀನತೆ ಬಗ್ಗೆ ನಾನು ನೋಡಿ, ಇದು ದೇವರು ಕೊಡುವಂತ ಮಾದರಿ. ಇದು ಈ ವಿಷಯಗಳಿದೆಯಲ್ಲ, ಇದು ನಮ್ಮನ್ನ ಕ್ರಮೇಣವಾಗಿ ಆತ್ಮೀಕವಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ನಾವು ಮೊದಲನೇದಾಗಿ ಆ ವಚನ ಓದಿದ್ವಲ್ಲ, ತನ್ನ ಮಗನನ್ನೇ ಒಪ್ಪಿಸಿಕೊಟ್ಟ ಮೇಲೆ ಬೇರೆ ಏನು ಹೇಳಿದ್ರು. ಅದಕ್ಕಾಗಿ ನಾವು ಇವಾಗ ಎಲ್ಡರ್ಸ್ ನನ್ನ ಹೀಗೆ ಟ್ರೀಟ್ ಮಾಡ್ತಾರೆ, ಅಥವಾ ಇನ್ನೊಬ್ರು ಟ್ರೀಟ್ ಮಾಡ್ತಾರೆ, ಯಾರೋ ರೆಕಗ್ನೈಸ್ ಮಾಡ್ತಾರೆ, ಮಾಡಲ್ಲ. ಇದೆಲ್ಲ ನಾವು ಯೋಚನೆ ಮಾಡೋದು. ಯಾರು ನಿಮ್ಮನ್ನ ರೆಕಗ್ನೈಸ್ ಮಾಡಬೇಕು? ದೇವರು ಅಷ್ಟೇ. ದೇವ್ರು ನೋಡಿದ್ರಲ್ಲ. ಅದಕ್ಕೆ ಯೇಸು ಸ್ವಾಮಿ ಯಾವಾಗ್ಲೂ ನೀವು ಯೇಸು ಸ್ವಾಮಿ ಬಗ್ಗೆ ಯೋಚನೆ ಮಾಡಿ. ಯೇಸು ಸ್ವಾಮಿ ಏನ್ ಹೇಳಿದ್ರು ಅಂದ್ರೆ, ನೀವು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೋಣೆ ಒಳಗಡೆ ಹೋಗ್ಬಿಟ್ಟು ಬಾಗಿಲು ಮುಚ್ಕೊಂಡ್ಬೇಡಿ, ಪ್ರಾರ್ಥನೆ ಮಾಡಿ. ಯಾರಿಗೂ ಗೊತ್ತಾಗಲ್ಲ. ಆದ್ರೆ ನೀವು ರಹಸ್ಯವಾಗಿ ನೀವು ಪ್ರಾರ್ಥನೆ ಮಾಡೋದನ್ನ ರಹಸ್ಯವಾಗಿರೋ ನಿಮ್ಮ ತಂದೆ ನೋಡಿ ನಿಮ್ಗೆ ಆ ಒಂದು ನೀವು ಏನ್ ಕೊಡ್ಬೇಕೋ ಅದು ಕೊಡ್ತಾರೆ. ಸೊ ಯೇಸು ಸ್ವಾಮಿ ಮುಖ್ಯವಾಗಿ ತೋರಿಸಿದ್ದು ರಹಸ್ಯವಾಗಿ ದೇವರ ಮುಂದೆ ಹೇಗೆ ಜೀವಿಸ್ಬೇಕು. ನಾವು ಎಷ್ಟು ಮನುಷ್ಯರ ಮುಂದೆ ಜೀವಿಸ್ತೀವೋ ಅಷ್ಟು ಡೇಂಜರ್. ಮನುಷ್ಯ ನಾರ್ಮಲ್ ಆಗಿ ಅಂದ್ರೆ ಯಾವಾಗ್ಲೂ ಮನುಷ್ಯನ ಮುಂದೆ ಜೀವಿಸ್ಲಿಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ನನ್ನ ಮುಂದೆ ಜೀವಿಸಿ, ನಾನು ನೋಡ್ಕೊಳ್ತೀನಿ. ನೀವು ಏನು ಪ್ರಶ್ನೆ ಅಂದ್ರೆ ಕೇಳ್ಬೋದು, ಧೈರ್ಯವಾಗಿ.
ಲೂಕ್ 16 ಹ್ಮ್. ಮುಂದಿನ ಕಾಲಕ್ಕೆ ಸಿದ್ಧ ಮಾಡಿಕೊಳ್ಳುವ ಅಣ್ಣನಾದ ಮನೆಯವರನ್ನು ಅನುಸರಿಸಿ. ಲೂಕ 16 ವಚನ. ಓದಿ ಅನ್ಯಾಯದ ದಳದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಕ್ಯ ಸಂಘಕ್ಕೆ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಇಲ್ಲಿ ಮುಖ್ಯವಾಗಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಸಾಧ್ಯವಾದಷ್ಟು ಇವಾಗ ನಿಮ್ಮಲ್ಲಿರುವಂತಹ ರಿಸೋರ್ಸ್ ಅನ್ನು ಉಪಯೋಗಿಸ್ಕೊಳ್ಳಿ. ಯಾವ ತರ ಅಂದ್ರೆ, ನೀವು ಇಟರ್ನಲ್ ಲೈಫ್, ನಿತ್ಯ ಜೀವನದಲ್ಲಿ ನಿಮ್ಗೆ ಬೆನಿಫಿಟ್ ಆಗ್ಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಹಣ ಇದೆ, ಕಾಫಿ ಕೊಟ್ಟು ಫ್ರೆಂಡ್ಶಿಪ್ ಮಾಡ್ಕೊಂಡು, ಸೊ ದೇವರು ಹೇಳಿದ್ರೆ ಅದರಲ್ಲಿ ಸರಿಯಾಗಿ ಉಪಯೋಗ. ಪ್ರಶ್ನೆಗಳು ಇಲ್ಲ ಅಂದ್ರೆ ಎಲ್ಲ ಗೊತ್ತಿದೆ. ಮತ್ತೆ ನಮ್ಮ ಹತ್ರ ಬಹಳಷ್ಟು ರಿಸೋರ್ಸಸ್ ಇದೆ. ಇದು ವೆಬ್ಸೈಟ್ ಹೋದ್ರೆ ಬಹಳಷ್ಟು ಅಲ್ಲಿ ರಿಸೋರ್ಸ್, ಸಂಪನ್ಮೂಲ ಅಂತ ಹೇಳ್ತೀವಿ ಇಂಗ್ಲಿಷ್ ಇದೆ. ಅದನ್ನು ಉಪಯೋಗಿಸ್ಕೊಡಿ. ಪುಸ್ತಕಗಳನ್ನ ಓದಿ, ಮೆಸೇಜ್ಗಳನ್ನ ಕೇಳಿ. ನಾನು ಸೇರಿಸಿದೆ ಅಂತ ಹೇಳೋದಿಲ್ಲ. ಜ್ಯಾಕ್ ಹೇಗೆ ಅವರು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅಂದ್ರೆ, ಅವರು ಬಹಳಷ್ಟು ವಿಷಯಗಳನ್ನ ಓದಿ ತಿಳ್ಕೊಂಡು, ದೇವರ ಒಂದು ಪ್ರಕಟಣೆಗಳಿಂದ ಅವರು ತಿಳ್ಕೊಂಡು, ಅವರು ಇವಾಗ ಎಷ್ಟೋ ಒಂದು ಪುಸ್ತಕ ಓದಿದ್ರೆ ಅವರು ಆ ಪುಸ್ತಕದಲ್ಲಿ ಯಾವುದೆಲ್ಲ ಒಳ್ಳೇದಿದೆ ಅದನ್ನ ತಗೊಂಡು ಅದನ್ನೆಲ್ಲ ಅವರು ಪುಸ್ತಕದಲ್ಲಿ ಬರೆದಿರ್ತಾರೆ. ಸೊ ಈ ತರ ಅವ್ರಿಗೆ ಏನು ದೇವರು ಸಹಾಯ ಮಾಡಿದ್ದಾರೆ ಆ ತರ ಬಂದಿದ್ದಾರೆ. ಸೊ ಅದು ಓದೋದ್ರಿಂದ ನಿಮ್ಗೆ ಸಹಾಯ ಆಗುತ್ತೆ. ಹಾಗಂತ ನಾನು ಹೇಳ್ತಾ ಇರೋದು ಹೋಗಿ ಬರೀ ಬ್ರಝಾಕ್ ಮೆಸೇಜ್ ಮಾತ್ರ ಕೇಳಿ, ಬ್ರಝಾಕ್ ಬುಕ್ ಮಾತ್ರ ಓದಿ ಅಂತ. ನಿಮ್ಗೆ ಸಾಧ್ಯತೆ ಇದ್ರೆ ಎಲ್ಲ ಉಪಯೋಗಿಸ್ಕೊಳ್ಳಿ, ಎಲ್ಲ ರಿಸೋರ್ಸಸ್. ಏನಕ್ಕೆ ಅಂದ್ರೆ ನಿಮ್ಮ ಜೀವಿತ ನೀವು ಅಭಿವೃದ್ಧಿ ಪಡಿಸ್ಬೋದು. ನನಗೂ ಅದೇ ಆಸೆ. ಇವಾಗ ನಾನು ಕೇಳಿದ್ರೆ ನಾನು ಇನ್ನು ಪ್ರೈಮರಿ ಸ್ಕೂಲಲ್ಲಿ ಇದ್ದೀನಿ ಅಂತ ಅನ್ಸುತ್ತೆ. ಇನ್ನು ಎಷ್ಟೋ ಇದೆ. ಸೊ ಆತರ ನಾವು ಕಲ್ತ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಸಹಾಯ ಮಾಡಬೇಕು. ನಮ್ಮ ಸಭೆಯಲ್ಲಿ ಯಾರು ಇನ್ನು ಕಷ್ಟದಲ್ಲಿದ್ದಾರೆ ಅಥವಾ ಬೆಳೀತಾ ಇದ್ದಾರೆ, ಅವ್ರಿಗೆ ಸಹಾಯ ಮಾಡಕ್ಕೆ ಸಹಾಯ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ.